ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಹಾಗೂ ನಮ್ಮ ನಾದಿನಿ ಫ್ಯಾಮಿಲಿ ಹಾಗೂ ನಮ್ಮ ಜೊತೆ ನಮ್ಮ ಮೈದ್ನ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಈ ಸಲ ಪ್ಲ್ಯಾನ್ ಮಾಡಿ ನಾವೆಲ್ಲರೂ ಧರ್ಮಸ್ಥಳ, ಸುಬ್ರಹ್ಮಣ್ಯ ಹಾಗೆ ಒಂದಷ್ಟು ದೇವಸ್ಥಾನಗಳನ್ನೆಲ್ಲ ವಿಸಿಟ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸುಮಾರು ದಿನದಿಂದ ಅನ್ಕೋತಾ ಇದ್ವಿ ಹೋಗಬೇಕು ಅಂತ. ಇದು ಬಂದು ಸಡನ್ ಪ್ಲ್ಯಾನಿಂಗು. ಒಂದು ವೀಕಲ್ಲಿ ಅಂದ್ಕೊಂಡಿದ್ದೆ ಅಷ್ಟೇ ಹೀಗೆಲ್ಲ ಹೋಗೋಣ ಅಂದ್ಬಿಟ್ಟು. ಹಾಗಾಗಿ ನಮ್ಮವರ ದೊಡ್ಡಮ್ಮನ ಮಗ ಅವರೇ ಕಾರ್ ತಗೊಬಂದಿದ್ರು. ಯಾಕಂದರೆ 5 ಸೀಟರ್ಲೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ನಮ್ಮದು ಫ್ಯಾಮಿಲಿ ಅಂದಂಗೆ. ಇವಾಗ ನಾವು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಂದರೆ ನಮ್ಮದೇ 4 ಜನ ಆಗಿಬಿಡ್ತಾರೆ. ಇನ್ನು ದೂರ ಎಲ್ಲ ಜರ್ನಿ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರ ಫ್ರೆಂಡ್ದೊಂದು ಕಾರ್ ಇತ್ತು, ಅವ್ರ ಹತ್ರನೇ ತೊಗೊಂಡು ಬಂದಿದ್ದರು. ಇನ್ನು ಅದರಲ್ಲೇ ನಾವಿನ್ನು ಹೊರಟ್ವಿ. ಆದರೂ ನಮಗೆ ಸ್ವಲ್ಪ ಇಕ್ಕಟ್ಟಾಯ್ತಿತ್ತು. ಯಾಕಂದರೆ ನಾವು ಫ್ರೀಯಾಗಿ ಕೂತ್ಕೋಬೋದು, ಬಟ್ ಚಿಕ್ಕ ಮಕ್ಕಳನ್ನೆಲ್ಲ ನಾವು ತೊಡೆ ಮೇಲೆ ಕೂರಿಸ್ಕೊಂಡು ಹೋಗ್ತೀವಿ ಅಂದರೆ ಸುಮಾರು ದೂರ ಹೋಗೋಕ್ಕಾಗಲ್ಲ. ಬಟ್ ಓಕೆ, ಅಡ್ಜಸ್ಟ್ ಮಾಡ್ಕೊಂಡು ಹೇಗೋ ಹೊರಟ್ವಿ. ಇನ್ನು ನಾವು ನೈಟ್ ಹೊರಟಿದ್ದೆ 10 ಗಂಟೆ ಮೇಲೆ. ನಾನು ಮನೆಯಿಂದನೇ ಪಲಾವು ಮತ್ತು ಚಟ್ನಿ ಸ್ವಲ್ಪ ಮಾಡ್ಕೊಂಡು ಹೋಗಿದ್ದೆ. ಯಾಕಂದರೆ ಔಟ್ ಸೈಡೆಲ್ಲ ತಿನ್ನೋದು ಬೇಡ ಅಂದ್ಬಿಟ್ಟು. ನೈಟು ಇನ್ನು ಅಲ್ಲೆಲ್ಲ ತಿನ್ನೋಕ್ಕೆಲ್ಲ ಆಗಲ್ಲ. ಸೊ ನೈಟೇ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಲ್ಲ. ಹಾಗಾಗಿ ನಾನು ಒಂದು 8-9 ಗಂಟೆ ಅನ್ನಂಗೆ ಪಲಾವೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು 10 ಗಂಟೆಗೆ ನಾವು ಹೊರಟ್ವಿ. ಸರಿ ಎಲ್ಲಾದರೂ ಆನ್ ದಿ ವೇ ನೋಡೋಣ ಅಂದ್ಕೊಂಡು ಹೊರಟ್ವಿ. ಎಲ್ಲೂ ಅಷ್ಟು ಚೆನ್ನಾಗಿರೋ ಪ್ಲೇಸಸ್ ಎಲ್ಲೂ ಸಿಗಲಿಲ್ಲ. ಆಮೇಲೆ ನೋಡಿದ್ರೆ ನಮಗೆ ಅಲ್ಲೇ ಹತ್ತಿರದಲ್ಲೇ ಗೂಬೆ ಕಲ್ಲಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲೇ ಸಿಕ್ತು. ಇದು ಆ್ಯಕ್ಚುಲಿ ಗೂಬೆ ಕಲ್ಲಮ್ಮ ದೇವಸ್ಥಾನ ಬಂದು ರೇರು ಇಲ್ಲೆಲ್ಲ ಇರೋದು. ಹಾಸನ ಕಡೆ ಸುಮಾರು ಇರುತ್ತೆ ದೇವರದು ದೇವಸ್ಥಾನ. ನನಗೆ ಅಲ್ಲಿ ಹೋದ ತಕ್ಷಣ ನಮ್ಮದು ಸ್ಕೂಲ್ದೆಲ್ಲ ನೆನಪಾಯಿತು. ಯಾಕಂದರೆ ನಾನು ಓದ್ತಿದ್ದ ಹಾಸನ ಸ್ಕೂಲು ಪಕ್ಕದಲ್ಲೇ ಗೂಬೆ ಕಲ್ಲಮ್ಮ ದೇವಸ್ಥಾನ ಇತ್ತು. ಹಾಗಾಗಿ ಅದು ಸಡನ್ನಾಗಿ ಆ ಟೆಂಪಲ್ ನೋಡಿದ ತಕ್ಷಣ ಅದೊಂಥರ ಮೆಮೊರೀಸು ತುಂಬ ಎಲ್ಲ ನೆನಪಾಗ್ತಿತ್ತು. ಬಟ್ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಅಲ್ಲೆಲ್ಲ ಜಾಗನೂ ಅಷ್ಟೇ ಎಷ್ಟು ವಿಶಾಲವಾಗಿದೆ ಅಂದರೆ. ಸೊ ಅಲ್ಲೇ ಹೋಗ್ಬಿಟ್ಟು ನಾವು ಊಟ ಮಾಡೋಣ ಅಂದ್ಬಿಟ್ಟು ನೈಟ್ ಊಟ ಮಾಡ್ತಾಯಿದ್ವಿ. ಸ್ವಲ್ಪ ತಣ್ಣ ಆಗಿತ್ತು, ಓಕೆ. ಬಟ್ ಈ ಥರ ಎಲ್ಲ ಜೊತೆನೆಲ್ಲ ಕೂತ್ಕೊಂಡು ಅದು ಮಿಡ್ ನೈಟ್ ಈ ಥರ ಜೊತೆಯಲ್ಲಿ ಊಟ ಮಾಡ್ತಾಯಿದ್ದೀವಿ ಅಂದರೆ ಒಂದು ರೀತಿ ಖುಷಿ ಕೊಡುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ನೈಟಿಂದ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗೋದ್ರೊಳಗಡೆ ಒಂದು 4:15-5 ಗಂಟೆ ಆಗಿತ್ತು. ಧರ್ಮಸ್ಥಳಕ್ಕೆ ನಾವು ಹೇಳ್ಬೇಕಂದ್ರೆ ನನ್ನ ಮಗನಿಗೆ 1.5 ಇಯರ್ ಇದ್ದಾಗ ಹೋಗಿದ್ದು ಅಷ್ಟೇ. ಆಮೇಲೆ ಹೋಗೇ ಇರಲಿಲ್ಲ. 2 ಇಯರ್ಸಿಂದ ನಾನು ನಮ್ಮ ಹಸ್ಬೆಂಡ್ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಅದಕ್ಕೂ ಒಂದು ಟೈಮ್ ಬೇಕಲ್ಲ. ಇವಾಗ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಕಾಲ ಕೂಡಿ ಬಂತು. ಫೈನಲಾಗಿ ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಇನ್ನು ಅಲ್ಲಿ ನೇತ್ರಾವತಿ ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡೋಣ ಅಂದ್ಬಿಟ್ಟು ಇನ್ನಲ್ಲಿ ಹೊರಡ್ತಾ ಇದ್ವಿ. ನಾವಿನ್ನು ರೂಮ್ಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಬೇಗನೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಅದಾದಮೇಲೆ ರೆಸಾರ್ಟ್ಗೆ ಹೋಗೋಣ ಅಂತಲೂ ಕೂಡ ಪ್ಲ್ಯಾನ್ಸ್ ಇತ್ತು. ಇನ್ನೆಲ್ಲ ಲೇಟ್ ಆಗಿಬಿಡುತ್ತೆ ರೂಮ್ಸ್ ಎಲ್ಲ ಮಾಡ್ಕೊಂಡಿದ್ರೆ ಅಂದ್ಬಿಟ್ಟು ನಾವು ಅಲ್ಲೇ ಪಾರ್ಕಿಂಗ್ ಹತ್ರನೇ ಕಾರ್ ನಿಲ್ಲಿಸಿ ನಂತರ ಅಲ್ಲಿಂದ ನೇತ್ರಾವತಿ ನದಿಗೆ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡೆ. ಇನ್ನು ಹೆಣ್ಮಕ್ಳಿಗೇನು ತೊಂದರೆ ಇಲ್ಲ, ಅಲ್ಲೇ ಚಿಕ್ಕ ರೂಮ್ ಥರ ಎಲ್ಲ ಇರುತ್ತೆ. ಅಲ್ಲೇ ಎಲ್ಲ ಬಟ್ಟೆ ಬದಲಾಯಿಸ್ಕೋಬೋದು. ಅಲ್ಲೇ ಹೋಗ್ಬಿಟ್ಟು ಎಲ್ಲ ಸ್ನಾನ ಮಾಡ್ಕೊಂಡ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಬೆಳಗ್ಗೆ ಆ ಚಳಿಗೂ ಆ ನೀರು ನಮ್ಮ ಪುಣ್ಯಕ್ಕೆ ಅಷ್ಟು ತಣ್ಣ ಏನೂ ಇರಲಿಲ್ಲ. ಚಳಿ ಅಂತ ಅನ್ನಿಸ್ಲಿಲ್ಲ. ಸ್ಟಾರ್ಟಿಂಗಲ್ಲಿ ಏನಂದರೆ ಆ ನದಿನಲ್ಲಿ ಇಳಿಬೇಕಾದ್ರೆ ಸ್ವಲ್ಪ ತಣ್ಣ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಸ್ನಾನ ಮಾಡ್ತಾ ಸರಿ ಹೋಗ್ಬಿಡುತ್ತೆ. ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ನಾವು ಅಲ್ಲಿಂದನೇ ರೆಡಿಯಾಗಿ ಕಾಫಿ ಎಲ್ಲ ಕುಡ್ದು ಸೀದಾ ದೇವಸ್ಥಾನಕ್ಕೆ ಹೊರಟ್ವಿ. ಹೇಳ್ಬೇಕಂದ್ರೆ ಧರ್ಮಸ್ಥಳದಲ್ಲಿ ಮೊದಲಿದ್ದಷ್ಟು ಕ್ರೌಡೇ ಇಲ್ಲ. ಅದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಕರ್ನಾಟಕದಲ್ಲೇ ಒಂದೊಳ್ಳೆ ಪುಣ್ಯಕ್ಷೇತ್ರ ಅಂದರೆ ಧರ್ಮಸ್ಥಳನೇ. ಮೊದಲಷ್ಟು ಕ್ರೌಡೇ ಇಲ್ಲ. ಜನಗಳೆಲ್ಲ ಬರೋದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಕಾಣಿಸುತ್ತೆ. ಅಥವಾ ನಾವು ಹೋಗಿದ್ದ ದಿನವೇ ಆ ಥರ ಇತ್ತೋ ಏನೋ ಗೊತ್ತಿಲ್ಲ. ಅದೊಂದು ಬೇಜಾರಾಯಿತು. ಯಾಕಂದರೆ ನಾವು ಹೋಗಿದ್ದ ಟೈಮಲ್ಲೆಲ್ಲ ಅಷ್ಟು ಕ್ರೌಡ್ ಇರ್ತಾಯಿದ್ದಿದ್ದು. ಈ ಸಲ ಜನಗಳೇ ಇರಲಿಲ್ಲ. ನಾವು ಹೋಗಿ ಜಸ್ಟ್ 1/2 ಅವರ್ಗೆ ನಮಗೆ ದರ್ಶನ ಆಗೋಯಿತು. ಒಂದು ಸ್ವಲ್ಪನೂ ರಶ್ ಇರಲಿಲ್ಲ. ಇನ್ನಲ್ಲಿ ಹೋಗಿ ದೇವ್ರದ್ದು ದರ್ಶನ ಎಲ್ಲ ಮಾಡ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ನಾವು ಅಲ್ಲಿಂದ ಸೌತಡ್ಕ ಗಣೇಶಕ್ಕೆ ಹೋಗಿದ್ವಿ. ಸೌತಡ್ಕ ಗಣೇಶ ಗೊತ್ತಂಗೆ ಎಲ್ರಿಗೂ ತಿಳಿದಿರುತ್ತೆ. ಅಲ್ಲಿ ಬಂದು ಪಂಚಕಜ್ಜಾಯ ಪ್ರಸಾದ ಅಂತೂ ತುಂಬಾ ಫೇಮಸ್ಸು. ಯಾಕಂದರೆ ಅಲ್ಲಿ ಸಿಗೋಷ್ಟು ಆ ಟೇಸ್ಟು ಇನ್ನೆಲ್ಲೂ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ದೇವಸ್ಥಾನವೂ ಅಷ್ಟೇ ತುಂಬ ಓಪನ್ ಪ್ಲೇಸಸ್ಸಲ್ಲಿ ಕಟ್ಸಿರೋದು. ಅಲ್ಲಿ ಮಂಟಪ ಥರ ಆಗಲಿ ಏನೂ ಕಟ್ಸಿಲ್ಲ. ಒಟ್ನಲ್ಲಿ ತುಂಬಾ ಚೆನ್ನಾಗಿತ್ತು ಮಾತ್ರ ಎಲ್ಲ ದೇವಸ್ಥಾನಗಳು. ಈ ಸಲ ನಾವು ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಅಷ್ಟೇ ಅಷ್ಟೊಂದು ಕ್ರೌಡ್ ಇಲ್ಲವೇ ಇರಲಿಲ್ಲ. ಹೋಗ್ತಾವೆಲ್ಲ 1/4 ಗಂಟೆ 1/2 ಅವರಲ್ಲೇ ನಮಗೆ ಬೇಗ ದರ್ಶನಗಳೆಲ್ಲ ಮುಗಿದೋಗ್ತಿತ್ತು. ಇನ್ನೆಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ಸೌತಕ ಗಣೇಶದಲ್ಲಿ ಹೇಳ್ದಂಗೆ ಪಂಚಕಜ್ಜಾಯ ಅದನ್ನು ತಗೊಳ್ಳೇಬೇಕು ಅಂದ್ಕೊಂಡಿದ್ವಿ. ಸೊ ಅದನ್ನು ತಗೊಂಡು ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ತಿಂದು ನಂತರ ಸುಮಾರು ಹೊತ್ತು ಅಲ್ಲೇ ಕುತ್ಕೊಂಡಿದ್ವಿ. ಯಾಕಂದರೆ ಆ ಪ್ಲೇಸಲ್ಲೇ ಚೆನ್ನಾಗಿತ್ತು. ಅದಾದಮೇಲೆ
ಇನ್ನು ತಿಳಿದಂಗೆ ಈ ಧರ್ಮಸ್ಥಳದಲ್ಲೆಲ್ಲ ಆಲ್ಮೋಸ್ಟು ಈ ಸೋಡಾಗಳಿಗಂತೂ ತುಂಬಾ ಫೇಮಸ್ಸು. ರೋಡಲ್ಲೂ ಈ ಥರ ಎಲ್ಲ ಇದ್ದೇ ಇರುತ್ತೆ. ಸೊ ಎಲ್ಲ ಥರ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಎಲ್ಲರೂ ಪೈನಾಪಲ್ಲು, ಲೆಮನ್ನು ಈ ಥರ ಸುಮಾರು ಟೇಸ್ಟ್ ಎಲ್ಲ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು ಮಾತ್ರ. ಪ್ಲೈನು, ಮಸಾಲ, ಸಾಲ್ಟೆಡ್ಡು ಈ ಥರ ಸುಮಾರು ಫ್ರೂಟ್ ಫ್ಲೇವರ್ಲೆಲ್ಲ ಕೊಡ್ತಾಯಿದ್ರು. ಅದಾದಮೇಲೆ ನಾವು ಅಲ್ಲಿಂದ ಸೀದಾ ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ. ಸುಬ್ರಹ್ಮಣ್ಯ ದೇವಸ್ಥಾನವೂ ಅಷ್ಟೇನು ಕ್ರೌಡ್ ಇರಲಿಲ್ಲ. ಅಲ್ಲಿ ಬಂದು ನೆಕ್ಸ್ಟ್ ವೀಕ್ ಏನೋ ರಥೋತ್ಸವ ಏನೋ ಇಟ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಅಲ್ಲೆಲ್ಲ ಸುಮಾರು ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ರು. ರಥಗಳಿಗೆಲ್ಲ ಡೆಕೋರೇಷನ್ ಮಾಡೋದು ಆ ರೀತಿ ಎಲ್ಲ ಇತ್ತು. ಸೊ ನಾವು ಬೇಗನೆ ಹೊರಟ್ವಿ. ಹೋಗಿ ಒಂದು ಹಾಫ್ ಆನ್ ಅವರ್ಗೆ ನಮಗಲ್ಲಿ ದರ್ಶನ ಎಲ್ಲ ಆಗೋಯಿತು. ಧರ್ಮಸ್ಥಳದಲ್ಲಿ ಬೆಳಗ್ಗೆ ಪ್ರಸಾದ ಏನೋ ನಾವು ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ಪ್ರಸಾದ ತಿನ್ನೋಣ ಅಂದರೆ ಅಲ್ಲಿ ಇನ್ನೂ ರೆಡಿ ಆಗಿರಲಿಲ್ಲ. ಇನ್ನೊಂದು 1 ಅವರ್ ಏನೋ ವೆಯ್ಟ್ ಮಾಡಬೇಕಾಗಿತ್ತು. ನಮ್ದು ಬಂದು ಬೇಗನೆ ದರ್ಶನ ಮುಗಿದಿತ್ತಲ್ವ, ಹಾಗಾಗಿ ನಾವೆಲ್ಲ ಊಟ ಏನೂ ಮಾಡಲಿಲ್ಲ ಧರ್ಮಸ್ಥಳದಲ್ಲಿ. ಸುಬ್ರಹ್ಮಣ್ಯಕ್ಕೆ ಬಂದ್ವಲ್ಲ, ಕರೆಕ್ಟ್ ಟೈಮಿಗೆ ದರ್ಶನವೂ ಆಯಿತು. ಅದೇ ಟೈಮಿಗೆ ಅಲ್ಲಿ ಅನ್ನಪ್ರಸಾದ ಕೂಡ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಅಲ್ಲೇ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆದರೂ ದೇವಸ್ಥಾನಗಳಲ್ಲಿ ಊಟ ಮಾಡ್ದಂಗೆ ಟೇಸ್ಟು ಔಟ್ಸೈಡ್ ನಾವು ಹೋಟೆಲ್ಗಳಲ್ಲಿ ತಿಂತೀವಿ ಅಂದರೆ ನಿಜವಾಗ್ಲೂ ಹೋಗಲ್ಲ. ಅವ್ರು ಏನೇ ಒಂದು ಪ್ಲೈನ್ ಸಾಂಬಾರು ಮಾಡಿದ್ರು ಅಷ್ಟೇ, ಅದು ಪ್ರಸಾದದ ಮಹಿಮೆನೇ ಹಾಗೆ ಅಂತ ಕಾಣಿಸುತ್ತೆ. ತುಂಬಾ ಚೆನ್ನಾಗಿತ್ತು ಮಾತ್ರ. ಸಾಂಬಾರು, ಚಟ್ನಿ ಎಲ್ಲ. ಚಟ್ನಿ ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಫೇಮಸ್ಸೇ ಅದು ಸಾಂಬಾರು ಜೊತೆ ಎಲ್ಲ ನಾವು ಜೊತೆಯಲ್ಲಿ ತಿಂತೀವಿ ಅಂದರೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ನಂತರ ಅಲ್ಲೇ ನಾವು ದರ್ಶನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು ರೆಸಾರ್ಟ್ ಕೊಟ್ಟಿದ್ವಿ. ಆ್ಯಕ್ಚುಲಿ ರೆಸಾರ್ಟ್ದು ಬಂದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಯಾಕಂದರೆ ಇದರಲ್ಲೇ ಈ ವ್ಲಾಗ್ ಹಾಕೋಕ್ಕೆ ಹೋದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಹಾಗಾಗಿ ರೆಸಾರ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಮಾರನೇ ದಿನ ಆ್ಯಕ್ಚುಲಿ ನಮಗೆ ಪ್ಲ್ಯಾನೇ ಇರಲಿಲ್ಲ ಬೇಲೂರಿಗೆ, ಹಳೆಬೀಡಿಗೆಲ್ಲ ಹೋಗಬೇಕು ಅಂತ. ರೆಸಾರ್ಟಲ್ಲೇ ಉಳ್ಕೊಂಡಿರ್ತೀವಿ, ಇನ್ನು ಟಯರ್ಡೆಲ್ಲ ಆಗಿರುತ್ತೆ, ಡೈರೆಕ್ಟಾಗಿ ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಹಾಸನ್ಗೆಲ್ಲ ಹತ್ರನೇ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಬೇಲೂರು ಮತ್ತು ಹಳೆಬೀಡೆಲ್ಲ. ಹಾಗಾಗಿ ಅಲ್ಲೆಲ್ಲ ಜಸ್ಟ್ ಒಂದು 20-30 ಕಿಲೋಮೀಟರ್ಸ್ಗೆಲ್ಲ ಸಿಗ್ತಾಯಿತ್ತು ನಮಗೆ. ನಾವು ರೆಸಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಸಕಲೇಶ್ಪುರದ ಹತ್ರ. ಸೊ ಅದರಿಂದ ಹೇಗಿದ್ರೂ ಹತ್ರನೇ ಅಲ್ವಾ ಅಂದ್ಕೊಂಡು ನಾವು ಮಾರನೇ ದಿನ ಬೇಲೂರಿಗೆ ಬಂದ್ವಿ. ಬೇಲೂರು ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗ ಬಂದಿದ್ದು, ಹೇಳ್ಬೇಕಂದ್ರೆ 4th ಸ್ಟ್ಯಾಂಡರ್ಡೋ 5th ಸ್ಟ್ಯಾಂಡರ್ಡ್ ಇದ್ದಾಗ. ಬಟ್ ಈ ಸಲ ಬಂದಾಗಲಂತೂ ತುಂಬ ಖುಷಿಯಾಗೋಯಿತು. ಯಾಕಂದರೆ ಎಷ್ಟು ವರ್ಷದ ನಂತರ ಬಂದಿರೋದು ಬೇಲೂರಿಗೆ ಅಂತ ಹೇಳ್ಬೇಕಂದ್ರೆ ನಮ್ಮ ಹಾಸನ ಸೈಡಲ್ಲೆಲ್ಲ. ಯಾಕಂದರೆ ನಾವು ಬೆಳೆದಿದ್ದ ಊರೆಲ್ಲ ಹಾಸನ್ನೇ ಆಗಿರುತ್ತೆ. ಅಲ್ಲಿ ಬಂದರೆ ಎಲ್ಲ ಅಕ್ಕಪಕ್ಕ ಹಳೆಬೀಡು, ಬೇಲೂರು, ಜಾವಗಲ್ಲು, ಅರಸೀಕೆರೆ ಎಲ್ಲ ಹತ್ತತ್ರನೇ ಸಿಕ್ಬಿಡುತ್ತೆ. ಸೊ ಈ ಥರ ಹೆಸರುಗಳೆಲ್ಲ ಕೇಳಿದಾಗ ಅಲ್ಲಿಗೆ ಬಂದಾಗ ಏನೋ ಒಂಥರ ಫೀಲ್, ಹಳೆದೆಲ್ಲ ನೆನಪಾಗುತ್ತೆ. ನಮ್ಮ ರಿಲೇಷನ್ ಕೂಡ ಸುಮಾರು ಜನ ಬೇಲೂರು ಕಡೆ ಎಲ್ಲ ಇದ್ದಾರೆ. ಬಟ್ ಅವ್ರು ಯಾರ್ದು ನನಗೆ ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ. ಯಾಕಂದರೆ ನಮ್ಮ ಅತ್ತೆ ಮಗಳು ಫ್ಯಾಮಿಲಿ ಸೈಡೆಲ್ಲ ಆಲ್ಮೋಸ್ಟು ಬೇಲೂರಲ್ಲೇ ಇರೋದು. ಬಟ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂತ ನಾನು ಯಾರ ಹತ್ರನೂ ಮಾತಾಡೋಕ್ಕೂ ಆಗಲಿಲ್ಲ. ಬಟ್ಟು ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ಕಲೆಗಳ ಬೀಡು ಕರ್ನಾಟಕ ಅಂದಲ್ವ, ಅದಂತೂ ನಿಜನೇ. ಯಾಕಂದರೆ ಆಗಿನ ಕಾಲದಲ್ಲಿ ಶಿಲ್ಪಿಗಳು ಎಷ್ಟು ಚೆನ್ನಾಗಿ, ಏನೇ ಒಂದು ಫೆಸಿಲಿಟಿ ಇಲ್ದಲೇ ಅವರು ಎಷ್ಟು ಚೆನ್ನಾಗಿ ಶಿಲೆಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಾವು ಆ ಬೇಲೂರು, ಹಳೆಬೀಡಿಗೆಲ್ಲ ಹೋಗ್ಬಿಟ್ಟು ದೇವಸ್ಥಾನ ಹಾಗೂ ಸುತ್ತಮುತ್ತ ಇರೋ ಶಿಲೆಗಳು, ಆ ಕೆತ್ತನೆಗಳೆಲ್ಲ ನೋಡಿದ್ರೆ ಚಿಕ್ಕ ಚಿಕ್ಕ ಕಲ್ಲುಗಳಿಂದನೂ ಅಷ್ಟೇ ಎಷ್ಟು ಚೆನ್ನಾಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಚೆನ್ನಕೇಶವ ಮೂರ್ತಿನೂ ಅಷ್ಟೇ, ನೋಡ್ತಾ ಇದ್ದರೆ ಒಂಥರ ಭಕ್ತಿ ಬರುತ್ತೆ, ಅಷ್ಟು ಚೆನ್ನಾಗಿತ್ತು. ಇನ್ನು ಚೆನ್ನಕೇಶ್ವರ ಸ್ವಾಮಿದು ನಾವು ದರ್ಶನ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತಿದ್ವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗಲ್ಲಿ ಆಚೆ ಬರೋಕ್ಕೆ ಮನಸ್ಸಿರಲಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಅಲ್ಲಿ. ಇನ್ನು ಅಲ್ಲೋಗಿ ಒಂದಷ್ಟು ವೀಡಿಯೋಸು, ಫೋಟೋಸ್ ಎಲ್ಲ ತಗೋತಿದ್ವಿ. ಸುಮಾರು ಜನ ತಗೋತಿದ್ರು. ಯಾಕಂದರೆ ವೈಬ್ಸೇ ಆ ಥರ ಇದೆ. ಎಷ್ಟು ಕಲೆಗಳಿಂದ ಕೂಡಿರುತ್ತೆ ಅಂದರೆ ನಿಜವಾಗ್ಲೂ ಯಪ್ಪ, ಅವಾಗೇನು ಫೆಸಿಲಿಟಿ ಇರಲ್ಲ. ಅದು ಎಷ್ಟು ಚೆನ್ನಾಗಿ ಅವ್ರ ಮೈಂಡೆಲ್ಲ ಯಾವ ರೀತಿ ವರ್ಕ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಒಂದು ಪುಟ್ಟು ಶಿಲೆಗಳನ್ನೂ ಅಷ್ಟೇ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದರು. ಇನ್ನು ಅಲ್ಲಿ ಮುಗಿಸ್ಕೊಂಡು ನಾವು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಇನ್ನು ಹಳೆಬೀಡಿಗೆ ಬಂದ್ವಿ. ಹಳೆಬೀಡು ಅಲ್ಲಿಂದ ಅಲ್ಲಿ ಜಸ್ಟ್ 15-20 ಕಿಲೋಮೀಟರ್ಸ್ ಎಲ್ಲ ಸಿಕ್ಬಿಡುತ್ತೆ. ಹಳೆಬೀಡು ಅಷ್ಟೇ, ಅದು ಹೆಸ್ರು ತಕ್ಕನಾಗಿ ತುಂಬಾ ಹಳೆಯದು ದೇವಸ್ಥಾನ. ಅಕ್ಕಪಕ್ಕ ಎಲ್ಲ ಇನ್ನು 2 ಶಿವನ ದೇವಸ್ಥಾನ ಎಲ್ಲ ಇತ್ತು. ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದರ ಜೊತೆಗೆ ಪಾರ್ಕ್ ಬೇರೆ ತುಂಬ ಸ್ಪೇಷಿಯಸ್ ಆಗಿತ್ತು. ಮಕ್ಳಿಗಂತೂ ಖುಷಿ. ಯಾಕಂದರೆ ಇಷ್ಟು ಹಳೆ ದೇವಸ್ಥಾನಗಳು ಮಕ್ಕಳಂತೂ ನೋಡಿರೋಕ್ಕಂತೂ ಆಗಲ್ಲ. ಅದನ್ನು ನೋಡಬೇಕಂದ್ರೆ ನಾವು ಬೇಲೂರು, ಹಳೆಬೀಡಿಗೆ ಬರಲೇಬೇಕು. ಸೊ ಇಲ್ಲೂ ಅಷ್ಟೇ ತುಂಬ ರಶ್ ಇರಲಿಲ್ಲ. ಇಲ್ಲಿ ಬೇಗನೆ ನಾವೆಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ದರ್ಶನ ಬೇಗನೆ ಆಗೋಯಿತು. ಕೂತ್ಕೊಳ್ಳೋದಕ್ಕೇನು
ಪಾಪ. ಇನ್ನು ಅಲ್ಲೆಲ್ಲ ಕಲ್ಗಳು ಕೆತ್ತನೆ ಚೆನ್ನಾಗಿತ್ತಲ್ಲ ಅಂತ ನಾನು ಸುಮಾರು ವಿಡಿಯೋಸ್ ಎಲ್ಲ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಪುಟ್ಟದಾಗಿ ಅದೆಷ್ಟು ಚೆನ್ನಾಗಿ ಪ್ರಾಣಿಗಳಾಗಲಿ, ಅದ್ರ ಮೇಲೆ ಕೂತ್ಕೊಂಡಿರೋ ಸೈನಿಕರಾಗಲಿ, ಎಲ್ಲ ಥರದ್ದು ಅಷ್ಟೇ, ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಡಿಸೈನು ಎಷ್ಟು ಚೆನ್ನಾಗಿದೆ ಅಂದರೆ, ಕುದುರೆ ಮೇಲೆ ಸವಾರರು, ರಾಜರು, ಸೈನಿಕರು, ಈ ಥರ ಸುಮಾರು ಕೆತ್ತನೆಗಳು ನೋಡ್ತಾ ಇದ್ರೆ ನಿಜವಾಗ್ಲೂ ಇಡೀ ದಿನ ಸಾಲಲ್ಲ. ನಾನು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ. ಇನ್ನು ತಗೊಂಡು ನಾವು ಬೆಂಗಳೂರಿಗೆ ಹೊರಡೋ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ನಮಗೆ ಪುರದಮ್ಮ ದೇವಸ್ಥಾನ ಸಿಕ್ತು, ಹಾಸನ ಸೈಡು. ಸೊ ಹಾಸನ ಸೈಡು ಬೀಕನಹಳ್ಳಿ ಇದ್ರ ಹತ್ರ, ಅಲ್ಲಿ ಆನ್ ದಿ ವೇ ಹೋಗೋ ಟೈಮಲ್ಲಿ ಅದು ನಮಗೆ ಪ್ಲ್ಯಾನೇ ಇರಲಿಲ್ಲ ಪುರದಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಿಜವಾಗ್ಲೂ ದೇವರೇ ಕರ್ಸ್ಕೊಂಡ್ರೇನೋ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿತ್ತು. ಅಲ್ಲಿ ಹೋದ್ಮೇಲೆ ನಮ್ಗೆ ಅದು ವೈಬ್ಸ್ ಗೊತ್ತಾಗ್ಬಿಡ್ತು. ಸೊ ನಾವು ಹೋಗ್ಬೇಕಾದ್ರೆ ಜಸ್ಟ್ ಲೆಫ್ಟ್ ಸೈಡು ದೇವ್ರದ್ದು ಒಂದು ಆರ್ಚ್ ಇತ್ತು. ಸೊ ಅಲ್ಲಿ ಪುರದಮ್ಮ ದೇವಸ್ಥಾನದ ಶ್ರೀ ಕ್ಷೇತ್ರ ಸನ್ನಿಧಿ ಅಂತ ಬರೆದಿದ್ರು. ಆವಾಗ ನಮ್ಮವರು ನೋಡಿ ಹೇಳಿದ್ರು, ಈ ಥರ ಪುರದಮ್ಮ ದೇವಸ್ಥಾನದೇ ಹೋಗೋಣ ಅಂತ. ಸೊ ಸುಮಾರು ದಿನದಿಂದ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾನೆ ಇತ್ತು ಪುರದಮ್ಮ ದೇವಸ್ಥಾನದೆಲ್ಲ. ನಾವಾಗ ಅನ್ಕೋತಿದ್ವಿ ನೋಡೋಣ ಯಾವಾಗಲಾದರೂ ಹೋಗೋಣ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡು ನಾವು ಹೋಗ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಅದಂತೂ ತುಂಬಾ ಖುಷಿ ಅನ್ನಿಸ್ತು, ಅನ್ಎಕ್ಸ್ಪೆಕ್ಟೆಡಾಗಿ ಹೋದ್ವಲ್ಲ ಅಂತ. ಬಟ್ ಈವ್ನಿಂಗ್ ಆಗಿಬಿಟ್ಟಿತ್ತಲ್ವ, ಪೂಜೆ ಎಲ್ಲ ಮುಗ್ದಿತ್ತು. ಲಾಸ್ಟ್ನೇದಾಗಿ ಇನ್ನೊಂದ್ಸಲಿ ಕ್ಲೀನ್ ಎಲ್ಲ ಮಾಡಿ ಅಲ್ಲಿ ಇನ್ನೊಂದು ಲಾಸ್ಟ್ನೇ ಪೂಜೆ ಅಂತ ಇದ್ದರು. ನಮ್ಮ ಪುಣ್ಯಕ್ಕೆ ಕರೆಕ್ಟಾಗಿ ನಾವು ಆಗಿನ ಟೈಮಲ್ಲೇ ಹೋದ್ವಿ. ಇನ್ನು ಮುಂದೆ ಅಲ್ಲೆಲ್ಲ ನೀರೆಲ್ಲ ಹಾಕಿ ನೀಟೆಲ್ಲ ಮಾಡಾಗಿತ್ತು. ನಮ್ಮದೇ ಲಾಸ್ಟ್ನೇ ಪೂಜೆ ಆಗಿತ್ತು. ಇನ್ನು ನಾವಲ್ಲಿ ಹೋಗಿ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಒಂದು ಹಾಫ್ ಆನ್ ಅವರನ್ನ ವೆಯ್ಟ್ ಮಾಡಿದ್ವಿ ಅಷ್ಟೇ ಕ್ಲೀನ್ ಆಗೋ ತನಕ. ಅದಾದಮೇಲೆ ನಮ್ಮದೇ ಲಾಸ್ಟ್ನೇ ಪೂಜೆ ಅಲ್ವಾ ಅಂದ್ಬಿಟ್ಟು ಹಣ್ಣು ಕಾಯಿ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸಾಯಿತು. ಇನ್ನು ಅಲ್ಲೋದಾಗ ನಿಜವಾಗ್ಲೂ ಅದು ಸುಮಾರು ಹರಕೆ ಅಂದ್ಬಿಟ್ಟು ಅಲ್ಲೆಲ್ಲ ಕೋಳಿ ಕುರಿ ಈ ಥರ ಸುಮಾರು ಹರಕೆಗಳೆಲ್ಲ ಹೋಗಿ ಕೊಟ್ಬಿಟ್ಟು ತೀರಿಸ್ಬಿಟ್ಟು ಬರ್ತಾರೆ. ನಾವು ಅಲ್ಲೋಗಿ ಊಟ ಮಾಡೋದು ಬರೋದಿಲ್ಲ ಇದ್ದರೆ ಹೇಗೆ ಅಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡಾಗಿ ಅಲ್ಲೇ ಕೋಳಿ ತಗೊಂಡು ಕಟ್ ಮಾಡಿಸಿ ಅಲ್ಲೆಲ್ಲ ಅಡುಗೆ ಮಾಡಿಕೊಡ್ತಾರೆ. ಒಂದಿಷ್ಟು ಅಂತ ದುಡ್ಡು ಕೊಟ್ಬಿಟ್ರೆ ಅವರೇನು ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ. ಸರಿ ಅಂತ ಅಲ್ಲೇ ಅಡುಗೆ ಮಾಡಿಸಿದ್ವಿ. ಏನಿಲ್ಲ, ಜಸ್ಟು ಚಿಕನ್ ಸಾಂಬಾರು ಒಂದು ಮಾಡಿಸ್ಬಿಟ್ಟು ರೈಸ್ ಮಾಡಿಸಿದೆ ಅಷ್ಟೇ. ಯಾಕಂದರೆ ಸಂಜೆ ಎಲ್ಲ ಆಗೋಯ್ತಲ್ಲ, ಇನ್ನು ಬೇರೆದೆಲ್ಲ ಹೇಳೋಕ್ಕೆ ಹೋದರೆ ಅವ್ರಿಗೂ ರಿಸ್ಕ್ ಆಗುತ್ತೆ. ಯಾಕಂದರೆ ಎಲ್ಲ ಕ್ಲೋಸಿನ ಟೈಮಲ್ಲೇ ಹೋಗಿದ್ವಲ್ಲ ಅಂತ ಅಲ್ಲೇ ಬೇಗ ನಮಗೆ ಅಡುಗೆ ಮಾಡಿಕೊಟ್ರು. ಅದೊಂಥರ ಸ್ವೀಟ್ ಎಕ್ಸ್ಪೀರಿಯೆನ್ಸು. ಅನ್ಎಕ್ಸ್ಪೆಕ್ಟೆಡಾಗಿ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲೇ ಊಟ ಎಲ್ಲ ಮಾಡ್ಕೊಬಂದಿದ್ದು ಚೆನ್ನಾಗಿತ್ತು ಒಂಥರ. ಇದೆಲ್ಲ ಮುಗಿಸ್ಕೊಂಡು ನಾವಿನ್ನು ಮನೆಗೆ ಹೊರಟ್ವಿ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಾವು 2-3 ಡೇಸ್ ಹೇಗೆ ಕಳೆದ್ವಿ ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿತ್ತು. ಓದ್ತಾವು ದೇವಸ್ಥಾನದಲ್ಲೆಲ್ಲ ದರ್ಶನ ಆಗಲಿ, ಆ ಒಂದು ಒಳ್ಳೊಳ್ಳೆ ರೀತಿಯ ವೈಬ್ಸ್ ಆಗಲಿ ಎಲ್ಲ ನಮ್ಮ ಮನಸ್ಸಿಗೆ ಖುಷಿ ಕೊಡ್ತಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಇನ್ನು ಎಲ್ಲ ಮುಗೀತು, ಎಲ್ಲ ಸಪ್ಪೆ ಮುಖಗಳು. ಯಾಕಂದರೆ ಇನ್ನು ಆ್ಯಸ್ ಯೂಶ್ವಲ್ ಹೇಳ್ದಂಗೆ ನಮ್ಮ ದಿನನಿತ್ಯದ ದಿನಚರಿಗಳು ಏನೇನಿರುತ್ತೆ, ಇನ್ನು ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಒಟ್ನಲ್ಲಿ ಚೆನ್ನಾಗಿತ್ತಂತಲೇ ಹೇಳ್ಬೋದು ಆ ಒಂದು ವೈಬ್ಸು. ನಾವು ಏನಂದರೆ ಮನೇಲಿದ್ದಾಗ ಒಂಥರ ಇರ್ತೀವಿ, ಬಟ್ ಆಚೆ ಹೋದಾಗ ಆ ಟೆನ್ಷನ್ಸನ್ನೆಲ್ಲ ಬಿಟ್ಟು ಫ್ರೀಯಾಗಿರ್ತೀವಲ್ಲ, ಮೈಂಡ್ ತುಂಬಾ ರಿಲೀಫ್ ಆಗಿರುತ್ತೆ. ಆ್ಯಕ್ಚುಲಿ ಏನಿಲ್ಲ ಅಂದರೂ ವರ್ಷಕ್ಕೆ ಒಂದು ಸಲಿನೋ ಒಂದು 2 ಸಲ ಆದರೂ ಮಿನಿಮಮ್ಮು ಈ ಥರ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡು ಔಟ್ಸೈಡೆಲ್ಲ ಹೋಗಿ ಬಂದರೆ ನಮಗೆಷ್ಟು ಖುಷಿ ಕೊಡುತ್ತೆ, ಅದೇ ರೀತಿ ಮಕ್ಳಿಗೂ ಅಷ್ಟೇ ರಿಲೀಫ್ ಅನಿಸುತ್ತೆ. ಯಾಕಂದರೆ ಅವ್ರಿಗೂ ಹೇಳ್ದಂಗೆ ಸ್ಕೂಲು ಹೋಗೋದು ಬರೋದು ಮನೆ ಇದೇ ರೀತಿ ಆಗಿರುತ್ತೆ. ಈ ಥರ ಎಲ್ಲ ಔಟ್ಸೈಡು ಒಂದಷ್ಟು ವೆಕೇಷನ್ಸ್ಗೆಲ್ಲ ಹೋದಾಗ ತುಂಬಾ ಖುಷಿಯಾಗುತ್ತೆ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.